ಸ್ಟೂಡೆಂಟ್ ಟೇಬಲ್ ನಲ್ಲಿ ರಿಸಲ್ಟ್ ಹೇಗೆ ಕಂಡುಹಿಡಿಯೋದು ಎಂಬುದನ್ನು ನೋಡೋಣ. ಇದರಲ್ಲಿ ಎರಡು ಫಂಕ್ಷನ್ ಗಳನ್ನ ಉಪಯೋಗ ಮಾಡಬೇಕಾಗತ್ತೆ. ಒಂದು ಇಫ್, ಇನ್ನೊಂದು ಕೌಂಟ್ ಇಫ್. ಮೊದಲಿಗೆ ಕೌಂಟ್ ಇಫ್ ಅನ್ನ ಉಪಯೋಗ ಮಾಡಿ ಯಾವ ಸಬ್ಜೆಕ್ಟ್ಗಳು 35 ಅಂಕಗಳಿಗಿಂತ ಕಡಿಮೆ ಇದೆ ಎಂಬುದನ್ನ ನೋಡ್ಕೋಬೇಕಾಗತ್ತದೆ. ಅದಕ್ಕೋಸ್ಕರ ಇಲ್ಲಿ ಕೌಂಟ್ ಇಫ್ C5 ಇಂದ H5 ವರೆಗೆ ಲೆಸ್ ದೆನ್ 35 ಎಷ್ಟು ಸಬ್ಜೆಕ್ಟ್ಗಳಿದೆ ಅಂತ ನೋಡ್ಬೇಕಾಗತ್ತೆ. ಆತರ ಕೊಟ್ಬಿಟ್ಟು ಎಂಟರ್ ಕೊಟ್ಟಾಗ ನಮಗೆ ಇಲ್ಲಿ ಒಂದು ಸಬ್ಜೆಕ್ಟ್ 35ಗಿಂತ ಕಡಿಮೆ ಇದೆ ಎಂಬುದನ್ನ ತೋರಿಸುತ್ತೆ. ಅಥವಾ ಇಲ್ಲಿ ಬಂದು ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಅಂಕಗಳನ್ನ ತೋರಿಸಿದಾಗ ಇಲ್ಲಿ 2 ಸಬ್ಜೆಕ್ಟ್ ಅನ್ನೋದು ತೋರಿಸುತ್ತದೆ. ಇದಾದ ನಂತರ ರಿಸಲ್ಟ್ ಕಾಲಮ್ ನಲ್ಲಿ ಬಂದು ಈಸ್ ಈಕ್ವಲ್ ಟು ಇಫ್ ಎಂಬ ಫಂಕ್ಷನ್ ನ ಉಪಯೋಗ ಮಾಡಿ ಬ್ರಾಕೆಟ್ ನ ಓಪನ್ ಮಾಡಿ ಇಲ್ಲಿ K5 ಅಂದ್ರೆ ಎಷ್ಟು ಸಬ್ಜೆಕ್ಟ್ಸ್ 35 ಅಂಕಗಳಿಂದ ಕಡಿಮೆ ಇದೆ ಎಂಬುದನ್ನು ನಮಗೆ ತಿಳಿಯುತ್ತದೆ. ಇಲ್ಲಿ ಈಕ್ವಲ್ ಟು 0, ಡಬಲ್ ಇಂಟೆಡ್ ಪಾಸ್, ಡಬಲ್ ಇಂಟೆಡ್ ಕ್ಲೋಸ್, ಡಬಲ್ ಇಂಟೆಡ್ ಫೇಲ್, ಡಬಲ್ ಇಂಟೆಡ್ ಕ್ಲೋಸ್, ಬ್ರಾಕೆಟ್ ಕ್ಲೋಸ್, ಎಂಟರ್. ಇಲ್ಲಿ ನಮಗೆ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ರು ಕೂಡ ಫೇಲ್ ಅಂತ ಬರುತ್ತದೆ. ಅದಾದ ನಂತರ ಡಬಲ್ ಕ್ಲಿಕ್ ಮಾಡಿ ಯಾವುದು 0 ಇರುತ್ತೆ ಅಲ್ಲಿ ಪಾಸ್ ಎಂಬುದು ನಮಗೆ ಸಿಗುತ್ತದೆ.